ಶುರುವಾಗಿದೆ. ಅದರಲ್ಲೂ ಕೂಡ ಗಿಲ್ಲಿಯ ಹುಟ್ಟೂರಾದಂಥ ಮಳವಳ್ಳಿ ತಾಲೂಕಿನಲ್ಲೂ ಒಂದು ಬೇರೆ ರೀತಿಯಾದಂಥ ಒಂದು ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. ಇಡೀ ಮಳವಳ್ಳಿ ತಾಲೂಕಿನ ಜನರು ನಮ್ಮ ಊರಿನ ಹುಡುಗ, ನಮ್ಮ ಊರಿನ ಮಗ ಗೆದ್ದಿದ್ದಾನೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಂಭ್ರಮಿಸ್ತಾ ಇದ್ದಾರೆ. ಅದರ ಜೊತೆಗೆ ಮಳವಳ್ಳಿ ಒಂದು ಪಟ್ಟಣದಲ್ಲಿ ಒಂದು ಮೆರವಣಿಗೆ ಮುಖಾಂತರ ಅವರ ಹುಟ್ಟೂರುವಾದಂಥ ಒಂದು ಹುಟ್ಟೂರಿನವರೆಗೂ ಕೂಡ ಅವರು ಒಂದು ಮೆರವಣಿಗೆ ಹೋಗೋದಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಇನ್ನು ಮಳವಳ್ಳಿಯಲ್ಲಿ ಎಲ್ಲಿಂದ ಶುರುವಾಗುತ್ತೆ ಅಂದರೆ ದಂಡಿನ ಮಾರಮ್ಮ ದೇವಸ್ಥಾನ ಏನು ಮಳವಳ್ಳಿ ಪಟ್ಟಣದ ಆರಂಭದಲ್ಲೇ ಇರುವಂತಹ ಈ ಒಂದು ದೇವಸ್ಥಾನದಿಂದ ಗಿಲ್ಲಿ ಅವರ ಊರಿನವರೆಗೂ ಕೂಡ ಒಂದು ಮೆರವಣಿಗೆ ಇರುತ್ತೆ. ಇಲ್ಲಿ ಆ ಮೆರವಣಿಗೆಗೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಈಗ ಆಲ್ರೆಡಿ ದೇವಸ್ಥಾನದ ಬಳಿಯಲ್ಲೂ ಕೂಡ ಸಾಕಷ್ಟು ಮಳವಳ್ಳಿಯ ಅಂದರೆ ಗಿಲ್ಲಿಯ ಹುಟ್ಟೂರಿನ ಊರಿನವರಲ್ಲ, ಮಳವಳ್ಳಿ ತಾಲೂಕಿನ ಒಂದಷ್ಟು ಜನರಿದ್ದಾರೆ. ನಮ್ಮೂರಿನ ಹುಡುಗ ಒಂದು ಅದ್ಭುತವಾಗಿ ಒಂದು ಆಟವನ್ನು ಆಡುವ ಮುಖಾಂತರ ಗೆದ್ದಿದ್ದಾನೆ ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ನಾವು ನೋಡ್ತಾ ಇರ್ಬೋದು. ಮಳವಳ್ಳಿಯ ಒಂದಷ್ಟು ಜನರು ಇಲ್ಲಿ ಬಂದು ನಿಂತಿದ್ದಾರೆ. ತಮ್ಮ ಊರಿನ ಹುಡುಗನ ಬಗ್ಗೆ ಮಾತನಾಡೋದಕ್ಕೆ ಎಲ್ಲರನ್ನು ಮಾತಾಡಿಸ್ತೀನಿ. ತಮ್ಮ ತಾಲೂಕಿನ ಮಗನ ಬಗ್ಗೆ ಏನು ಹೇಳ್ತಾರೆ ಅಂತ. ಇವಂದ್ರೆ ನಿಮ್ಮೂರಿನ ಹುಡುಗ ಗಿಲ್ಲಿ, ನಾವು ಪಕ್ಕದ ಉಲೆಗಾಲ ಅಂತ ಅವ್ರು ತುಂಬ ಚೆನ್ನಾಗಿ ಆಡಿದ್ದಾರೆ. ನನಗೆ ಭಾಳ ಸಂತೋಷ. ನಾನು ಬೆಂಗಳೂರಲ್ಲಿರೋದು, ಇಲ್ಲಿ ನನ್ನ ಪ್ಲ್ಯಾನೇ ಅವ್ನಿಗೆ ಏನು ಮಾತಾಡೋಕ್ಕಾಯ್ತಲ್ಲ. ಥ್ಯಾಂಕ್ ಯು ಸರ್. ಏನಿಲ್ಲ, ಒಳ್ಳೇದಾಗಲಿ ಅಷ್ಟೇ. ಏನು ಹೇಳ್ತೀರಾ ಸರ್? ನಿಮ್ಮೂರು ಹುಡುಗ ಫೈನಲ್ಗೆ ಎತ್ಕೊಂಡು ಬಂದಿದ್ದಾರೆ, ತುಂಬ ಖುಷಿ ಆಗ್ತಾಯಿದೆ. ಅವರು ನಮ್ಮ ಅವನ ಮಗನೇ ಆಗಬೇಕು. ಈ ಹಳ್ಳಿ ಪ್ರತಿಭೆ ಗೆದ್ದಿರೋದು ನಮ್ಮೆಲ್ಲರಿಗೂ ಹೆಮ್ಮೆ ವಿಚಾರ. ಅವನು ಇಲ್ಲಿ ಹೆಂಗಿದ್ದ ಒಳಗಡೆನೂ ಅದೇ ಥರ ಇದ್ದ, ಪ್ರಾಮಾಣಿಕವಾಗಿ ಮತ್ತು ನೈಜವಾಗಿ ಇರೋದ್ರಿಂದ ಈ ಗೆಲುವು ಸಿಕ್ಕಿದೆ. ಮತ್ತು ಜನ ಬೆಂಬಲದಿಂದ ಅವನು ಗೆದ್ದಿದ್ದಾನೆ. ಓಟು ಈ 11 ಸೀಸನಲ್ಲಿ 11 ಸೀಸನಲ್ಲೂ ಆಗಿರಲಿಲ್ಲ ಇಷ್ಟೊಂದು ಓಟ್ಗಳು. ಈ ಸರಿ ಒಂಥರ ದೊಡ್ಡ ಫೈಟೇ ನಡೆದಿದೆ ಈ ಗೆಲುವಿಗೋಸ್ಕರ. ಜನರು ಅವನ್ನ ಓಟ್ ಮಾಡಿ ಗೆಲ್ಲಿಸಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಈ ಭಾಗದಲ್ಲಿ ಇರುವಂಥ ದೊಡ್ಡ ದೊಡ್ಡ ನಾಯಕರೆಲ್ಲ ಅವನು ಸಪೋರ್ಟ್ ಮಾಡೋರು, ಶುಭಾಶಯಗಳು ಕೋರಿದ್ದಾರೆ. ಮತ್ತು ದೇವರ ದಂಡುಮಾರಮ್ಮನ ಆಶೀರ್ವಾದ ಅವನ ಮೇಲಿದೆ. ಇನ್ನೂ ಹೆಚ್ಚು ರೀತಿಯಲ್ಲಿ ಅವ್ನಿಗೆ ಅವಕಾಶಗಳು ಸಿಗಲಿ, ಒಳ್ಳೆಯದಾಗಲಿ ಅಂತ ಹಾರೈಸ್ತೀವಿ. ಮಾವನ ಮಗ ಅಂತೀರಾ, ನಿಮ್ಗೆ ಒಂದು ಸ್ವಲ್ಪ ಒಂದು ಕೈ ಜಾಸ್ತಿನೇ ಗೊತ್ತಿರುತ್ತೆ. ಏನು ಹೇಳ್ತೀರಾ ನಿಮ್ಮ ಹುಡುಗನ ಬಗ್ಗೆ? ಸರ್, ತುಂಬ ಖುಷಿ ಆಗುತ್ತೆ. ಅದು ಒಂದು ನಾಟಕ ಆಡೋದಾಗಿದ್ರೆ ಅವ್ನು ಗೆಲ್ತಿರಲಿಲ್ಲ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಊರಲ್ಲಿ ಹಂಗೆ ಬನ್ನಿನ ಹಾಕ್ಕೊಂಡು, ಚಡ್ಡಿ ಹಾಕ್ಕೊಂಡು, ಪಂಚೆ ಹಾಕ್ಕೊಂಡು, ಮಾಮೂಲಿ ಮಾವ, ಅಣ್ಣ, ಚಿಕ್ಕಪ್ಪ ಅಂತ ಏನು ಮಾತಾಡ್ತಿದ್ದ, ಆಂಟಿ, ಅಂಕಲ್ ಅಂತ ಹೆಂಗೆ ಮಾತಾಡ್ತಿದ್ದ, ಅಲ್ಲೂ ಅದೇ ಥರ ಇದ್ದ. ಮಲ್ಲಮ್ಮನ ಅವರೆಲ್ಲ ರೇಗಿಸ್ಕೊಂಡು, ಸಿಮಿ ಮೇಡಮ್ ಅವರೆಲ್ಲ ರೇಗಿಸ್ಕೊಂಡಿರೋದ್ರಿಂದಾಗಿ, ಮತ್ತು ಕಾವ್ಯರನ್ನೆಲ್ಲ ಕಾಲೆಳೆದು, ರಕ್ಷಿತರ ಮಾಮೂಲಿ ನಮ್ಮ ಭಾಷೆ, ಹಳ್ಳಿ ಭಾಷೆಯಲ್ಲಿ ಹೋಗ್ಬೋದು ಅನ್ಕೊಂಡು ಬೈತಿದ್ರಲ್ಲ, ಅದೇ ಥರ ಇದ್ದಿದ್ದರಾಗಿ ಅವನು ಗೆಲುವಾಯಿತು. ಸುಮ್ಮನೆ ಮೊಕ್ಕೋಡದ ಬದುಕಾಗಿದ್ದರೆ ಅವ್ನು ಇಲ್ಲಿ ಗಂಟೆ ಬರ್ತಾರಿಲ್ಲ. ಈ ಗೆಲುವು ಏನಿದೆ ಇಲ್ಲಿ ಈ ಭಾಗದ ಜನರು ತುಂಬ ಖುಷಿ ಆಗಿದೆ. ಚಿಕ್ಕ ಹುಡುಗನಿಂದ ನೋಡಿರ್ತೀರ. ಆ ಬಿಗ್ ಬಾಸ್ ಹುಡುಗನಿಂದ ಬಿಗ್ ಬಾಸ್ ಮನೆಯವರೆಗೂ ಆ ಗಿಲ್ಲಿ ಬಗ್ಗೆ ಹೇಳೋದಾದರೆ ಸರ್, ಅವನು ಮೊದಲು ಈ ಮೊಬೈಲಲ್ಲಿ ವೆಬ್ ಸೀರೀಸ್ಗಳು ಮಾಡ್ಕೊಂಡಿದ್ದ. ಮತ್ತು PO2 ಮತ್ತು ಮೊಬೈಲ್ದು ಮತ್ತು ಹೆಂಡ್ತಿದು ಮತ್ತು ಚಪ್ಪಲಿದು ಅನ್ಕೊಂಡು ಇವೆಲ್ಲ ವೆಬ್ ಸೀರೀಸು ಈ ಕರೋನಾ ಟೈಮಲ್ಲಿ ಮಾಡ್ಕೊಂಡಿದ್ದ. ಅದರಲ್ಲಿ ಮತ್ತು ಬೆಂಗಳೂರಲ್ಲಿ ಅವನು ತುಂಬ ಕಷ್ಟಪಟ್ಟಿದ್ದಾನೆ ಪಾಪ. ಅಲ್ಲೆಲ್ಲ ತೊಂದರೆ ಆಗಿದೆ. ಒಂದು ಅವಕಾಶ ಕಾಮಿಡಿ ಕಿಲಾಡಿಗಳಾಗ್ಬೋದು ಮತ್ತು ಡ್ಯಾನ್ಸ್ ಕರ್ನಾಟಕ ಆಗಿರ್ಬೋದು, ಅಲ್ಲಿಂದ ಒಂದು ಸ್ಟೆಪ್ ಬೈ ಸ್ಟೆಪ್ ಬಂದು ಬಿಗ್ ಬಾಸ್ಗೆ ಬಂದ. ಈ ಬಿಗ್ ಬಾಸಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಅವನಿಗೆ ಏನೋ ಒಂದು ಸ್ಟೇಜ್ ಸಿಕ್ತು. ಅಲ್ಲಿಂದ ಅವನು ಈಗ ಹೀರೋ ಆಗ್ಬೋದೇನೋ, ಮುಂದೆ ಒಳ್ಳೆಯದಾಗಲಿ, ಹೀರೋ ಆಗ್ತಾನೆ ಅಂದ್ಕೊಳ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.